ನಮಃ. ಜಗದ್ಗುರು ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರನ್ನು ಬಸವಾದಿ ಶರಣರನ್ನು ಸ್ಮರಿಸಿಕೊಂಡು ಜಗದ್ಗುರು ಶಿವಯೋಗಿ ಸಿದ್ದರಾಮೇಶ್ವರರ ಹೆಸರಿನಲ್ಲಿ ಕೌಲಿಗಿ ಗ್ರಾಮದಲ್ಲಿ ನೂತನವಾಗಿ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಜಗದ್ಗುರು ಪೀಠವು ಕಳೆದ 1/1/2021 ನಡೆದಾಡುವ ಮಾತನಾಡುವ ದೇವರಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಭೂಮಿ ಪೂಜೆಗೊಂಡು ಕಣೇರಿ ಕಾಡಸಿದ್ದೇಶ್ವರ ಮಠದ ಪೂಜ್ಯರ ಒಂದು ನೇತೃತ್ವದಲ್ಲಿರತಕ್ಕಂಥ ಆ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು. ಅದೀಗ ಯಾವ ಸರ್ಕಾರದ ಒಂದು 20 ಲಕ್ಷ ಅನುದಾನದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಗುರುಪೀಠ ಈಗ ಲೋಕಾರ್ಪಣೆಗೆ ಸಿದ್ಧವಾಗಿದ್ದು, ಆ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ನೂತನವಾಗಿ ನಮ್ಮನ್ನು ಅಭಿನವ ಸಿದ್ದರಾಮೇಶ್ವರರೆಂದು ಆ ಪೀಠಕ್ಕೆ ಅಧಿಪತಿಗಳನ್ನಾಗಿ ಘೋಷಿತ ಮಾಡಿರ್ತಕ್ಕಂಥ ಸಿದ್ದೇಶ್ವರಪ್ಪಂಗಳವರ ಒಂದು ಸಂಕಲ್ಪದಂತೆ ಬರುವ ಇದೇ ಫೆಬ್ರವರಿ 2/2/2025ರಿಂದ 2/10/2025 ಭವ್ಯವಾಗಿರ್ತಕ್ಕಂಥ 9 ದಿನಗಳ ಧಾರ್ಮಿಕ ಕಾರ್ಯಕ್ರಮ ಅಲ್ಲಿ ನೆರವೇರ್ತಾ ಇದೆ. 2ನೇ ತಾರೀಕಿನಂದು ಜಗದ್ಗುರು ಶಿವಯೋಗಿ ಸಿದ್ದರಾಮೇಶ್ವರರ ಪುರಾಣ ಪ್ರವಚನ ಪ್ರಾರಂಭವಾಗ್ತಾ ಇದ್ದು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲಿ ಜರುಗಲಿವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಅನೇಕ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಯಾವ ನೂತನವಾಗಿ ಸ್ಥಾಪನೆಗೊಂಡಿರ್ತಕ್ಕಂಥ ಅನೇಕ ಸಮಾಜಗಳ ಗುರುಪೀಠಗಳು ಆದರೂ ಕೂಡ ಪ್ರತಿಯೊಂದು ಸಮಾಜಗಳು ಕೂಡ ಸಂಘಟನೆಯಾಗಿ ತಮ್ಮ ಸಮುದಾಯವನ್ನು ಸಂಘಟನೆಗೊಳಿಸಿ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ ಮುನ್ನಡೆಯುತ್ತಿರುವಾಗ ಈ ಯಾವ ಚಿಕ್ಕ ಸಮುದಾಯವಾಗಿರ್ತಕ್ಕಂಥ ಕುಡುವಕ್ಲಿಗ ಸಮಾಜಕ್ಕೂ ಕೂಡ ಒಂದು ಗುರುಪೀಠದ ಅವಶ್ಯಕತೆ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರದೊಂದಿಗೆ ಸ್ಥಾಪನೆಯಾಗಿರ್ತಕ್ಕಂಥ ಈ ಗುರುಪೀಠದ ಉದ್ಘಾಟನೆ ಲೋಕಾರ್ಪಣೆ ಕಾರ್ಯಕ್ರಮ 10/2/2025 ನೆರವೇರಲಿದೆ. ಆ ಕಾರ್ಯಕ್ರಮದ ಕಣೇರಿ ಕಾಡಸಿದ್ದೇಶ್ವರ ಮಠದ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಶ್ರೀಶೈಲ ಪೀಠದ ಜಗದ್ಗುರುಗಳನ್ನೇ ಆದಿಯಾಗಿ ಅನೇಕ ನಾಡಿನ ಹರಗುರು ಚರಮೂರ್ತಿಗಳು ಆ ಕಾರ್ಯಕ್ರಮದಲ್ಲಿ ಕನಿಷ್ಠ 20, 30, 40 ಜನ ಮಹಾತ್ಮರು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮವು ಮೊದಲನೇ ಪೀಠವಾಗಿರೋದ್ರಿಂದ ಆ ಪೀಠಕ್ಕೆ ಅಭಿನವ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿ ಅಂತ ನಮ್ಮನ್ನು ಆ ಪೀಠಕ್ಕೆ ಪ್ರಥಮವಾಗಿ ಪಟ್ಟಾಭಿಷೇಕ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ಆ ಪಟ್ಟಾಭಿಷೇಕ ಕಾರ್ಯಕ್ರಮವು ಯಾವ ನೊಳಂಬ ಸಮಾಜದ ಸಿದ್ದರಾಮೇಶ್ವರ ಪರಂಪರೆಯನ್ನು ಅನುಚಾನವಾಗಿ ಮುಂದುವರಿಸಿಕೊಂಡು ಹೋಗುತ್ತಿರುವಂಥ ನೊಳಂಬ ಸಮಾಜದ ಗೋಡೆಕೆರೆ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಸದ್ಗುರು ಜಗದ್ಗುರು ಯಾವ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಆ ಪಟ್ಟಾಭಿಷೇಕ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದರ ಜೊತೆಗೆ ಅನೇಕ ರಾಜಕೀಯ ಧುರೀಣರು ಯಾವ ನಮ್ಮ ಭಾಗದ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಹಾಗೂ MLA ಹಾಗೂ ಅನೇಕ ರಾಜಕೀಯ ಧುರೀಣರು ಕೂಡ ಆ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ನಾಡಿನ 16 ಜಿಲ್ಲೆಗಳಿಂದ ಅನೇಕ ಜಿಲ್ಲೆಯ ಹೊರ ರಾಜ್ಯಗಳಿಂದ ಕೂಡ ಸಮಾಜದ ಅನೇಕ ಭಕ್ತರು ಆ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕನಿಷ್ಠ 10ರಿಂದ 15 ಸಾವಿರ ಜನ ಆ ಕಾರ್ಯಕ್ರಮದ ಎಲ್ಲ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಇನ್ನು ವಿಶೇಷವಾಗಿ ಶಿವಯೋಗಿ ಸಿದ್ದರಾಮೇಶ್ವರರ ಅನೇಕ ಲೇಖನಗಳಿಂದ ಕೂಡಿರ್ತಕ್ಕಂಥ ಒಂದು ಕಿರು ಹೊತ್ತಿಗೆ ಕೂಡ ಅದು ಹೊರಗೆ ಬರ್ತಾ ಇದೆ. ಒಟ್ಟಿನಲ್ಲಿ ಯಾವ ಕುಡುವಕ್ಕಲಿಗ ಸಮಾಜ ಎಲ್ಲ ಸಮಾಜವನ್ನು ಕರೆದುಕೊಂಡು ಮುನ್ನಡೆಸ್ತಕ್ಕಂಥ ಸಮಾಜ ದಾನದಲ್ಲಿ ಎತ್ತಿದ ಕೈ ಯಾರ್ದಾದ್ರೆ ಅದು ಕುಡುವಕ್ಕಲಿಗ ಸಮಾಜದ ವೀರರು ಆಗಿ ಹೋಗಿದ್ದಾರೆ. ತ್ಯಾಗವೀರ ಸಿರಸಂಗಿ ಲಿಂಗರಾಜ ಇರ್ಬೋದು ಅಥವಾ ಸಿದ್ದರಾಮೇಶ್ವರ ಆಗಿರ್ಬೋದು, ಅನೇಕ ಶರಣರು ಮಹಾತ್ಮರು ಕೂಡ ಆಗಿ ಹೋಗಿದ್ದಾರೆ. ಅವರನ್ನು ಕುರಿತು ಸಮಾಜಕ್ಕೆ ಅರಿವು ಮೂಡಿಸ್ತಕ್ಕಂಥ ಒಂದು ಮುಂದಿನ ಪೀಳಿಗೆಗೆ ಆ ಸಮಾಜದ ಕಲ್ಪನೆಯನ್ನು ಕೊಡುವ ಮೂಲಕವಾಗಿ ಸಮಾಜದ ಉನ್ನತಿಗೋಸ್ಕರವಾಗಿ ಆ ಒಂದು ಪೀಠ ಸ್ಥಾಪನೆಯಾಗಿದ್ದು, ಅದರ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಬರುವ 10/2/2025 ನೆರವೇರಲಿದೆ. ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರ್ತಕ್ಕಂಥ ಯಾವ ಅಖಿಲ ಭಾರತ ಲಿಂಗಾಯತ ಕುಡುವಕ್ಕಲಿಗ ಮಹಾಸಭಾದ ಅಧ್ಯಕ್ಷರಾಗಿರೋ VV ಪಾಟೀಲರು ಹಾಗೂ BLD ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಯಾವ SC ಬಿರಾದಾರ್ ಅವರು ಹಾಗೂ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಸಿದ್ದಣ್ಣ ಉತ್ನಾಳ್ ಅವರು ಹಾಗೂ ನಮ್ಮ ಸಾಚಾಳ ಗೌಡರು ಹಾಗೂ ದೇಗನಾಳದ ಮೆಂಬರು ಹಾಗೂ ಡೋಣೂರು ಗೌಡರು, ಹೀಗೆಲ್ಲ ಸಮುದಾಯದ ಎಲ್ಲ ನಮ್ಮ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅನೇಕ ಧನ್ಯವಾದಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮ
ಪ್ರತಿಯೊಂದು ಜನರಿಗೂ ತಲುಪುವ ಹಾಗೆ ಇವತ್ತು ತಾವೆಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಮೀಡಿಯಾ ಪತ್ರಕರ್ತರು ಹಾಗೂ ಟಿ ವಿ ಮಾಧ್ಯಮದವರು ತಾವೆಲ್ಲರೂ ಕೂಡ ಆಗಮಿಸಿದಿರಿ ಅಂತ ಧನ್ಯವಾದಗಳನ್ನು ಹೇಳಿ ಮುಂಬರ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಜನರಿಗೂ ತಲುಪುವ ಹಾಗೆ ಟಿ ವಿ ಮಾಧ್ಯಮದವರು ತಾವೆಲ್ಲರೂ ಕೂಡ ತಲುಪಿಸುವಂತ ಹೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳು ಹೇಳಿ ನಮ್ಮ ವಾಣಿಗೆ ವಿರಾಮ ಕೊಡ್ತಾ ಇದ್ದೇವೆ. ಜೈ ಸಿದ್ದರಾಮೇಶ್ವರ. ಲಿಂಗಾಯತ ಪರಂಪರೆಯನ್ನು ಹೊಂದಿದವರು ನಮ್ಮ ಮೂಲ ಕುಲಗುರು ಶಿವಯೋಗಿ ಸಿದ್ದರಾಮೇಶ್ವರರು. ಅವರ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಲಿಂಗಾಯತ ಕುಡು ಒಕ್ಕಲಿಗರು ನಾವು ಬೇರೆ ಬೇರೆ ಆಗಿದ್ದೇವೆ. 2019ರಲ್ಲಿ ಸ್ಥಾಪನೆಯಾಗಿದೆ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು 1/1/2021ರಲ್ಲಿ ಬಂದು ಭೂಮಿ ಪೂಜೆ ಮಾಡಿ ನಮ್ಮನ್ನು ಪ್ರಥಮ ಪೀಠಾಧ್ಯಕ್ಷರು ಅಂತ ಘೋಷಣೆ ಮಾಡಿದರು. ನಿರ್ಮಾಣವಾಗಿದ್ದು ಈಗ ಆ ಗುರುಪೀಠದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಬರುವ ಫೆಬ್ರವರಿ 2/2/2025ರಿಂದ ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮವು ಕೂಡ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಅವರಲ್ಲಿ ಮುಖ್ಯರಾಗಿರ್ತಕ್ಕಂಥವರು ಶ್ರೀಶೈಲ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಗೋಡೆಕೆರೆಯ ಬಸವಜಯ ಮೃತ್ಯುಂಜಯಜಿಯವರು, ಹೀಗೆ ಹಲವಾರು ಮಹಾಸ್ವಾಮೀಜಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅದರ ಜೊತೆಗೆ ನಮ್ಮ ರಾಜಕೀಯ ಧುರೀಣರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಹಾಗೂ MLA ಅವರು, ಜೊತೆಗೆ ಜಗದ್ಗುರು ಶಿವಯೋಗಿ ಸಿದ್ದರಾಮೇಶ್ವರರ ಏನು ಕಾರ್ಯ ಇತ್ತು ಅವರು ಮಾಡಿ ಹೋಗಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೆ ಅನುಕಂಪವನ್ನು ತೋರಿರ್ತಕ್ಕಂಥ ಪ್ರತಿಯೊಂದು ಸುನಿಲ್ಲ ನೀನು ಸರಿ ಓಕೆ.